ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇವತ್ತು 5th ಸೆಮ್ BCom ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಜನವರಿ ಫೆಬ್ರವರಿ 2025 ಕ್ವಶನ್ ಪೇಪರ್ ನೋಡೋಣ. ಇದು ಬಂದು ನಿಮಗೆ 60 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ. ಸೆಕ್ಷನ್ ಎ 2 ಮಾರ್ಕ್ಸ್ ಕ್ವಶನ್ 8 ಕೊಟ್ಟಿರ್ತಾರೆ, ನೀವು 6 ಅಟೆಂಡ್ ಮಾಡಬೇಕಾಗುತ್ತೆ. ವಾಟ್ ಡು ಯು ಮೀನ್ ಬೈ ಆಡಿಟಿಂಗ್? ವಾಟ್ ಈಸ್ ವೇಜಸ್? ವಾಟ್ ಈಸ್ ಇಂಟ್ಯಾಂಜಿಬಲ್ ಅಸೆಟ್? ವೆನ್ ಕ್ಯಾನ್ ಆನ್ ಆಡಿಟರ್ ಗೆಟ್ ಎಕ್ಸ್ಟ್ರಾ ರೆಮ್ಯುನರೇಷನ್? What is classified audit report? What is an error of omission? What is audit notebook? What are floating assets? Section B 4 marks question 5 ಕೊಟ್ಟಿರ್ತಾರೆ, 3 ಅಟೆಂಡ್ ಮಾಡಬೇಕಾಗತ್ತೆ. Briefly explain the characteristics of auditing. Briefly discuss internal check as regards to wage payment. Discuss the methods of valuation of assets. What are the professional qualities of an auditor? ವಾಟ್ ಆರ್ ದಿ ಟೈಪ್ಸ್ ಆಫ್ ಆಡಿಟ್ ರಿಪೋರ್ಟ್? ಎಕ್ಸ್ಪ್ಲೈನ್ ಬ್ರೀಫ್ಲಿ. ಇದಿಷ್ಟು 4 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಸೆಕ್ಷನ್ ಸಿ 12 ಮಾರ್ಕ್ಸ್ ಕ್ವಶನ್, ಅದು ಸಹ 5 ಕೊಟ್ಟಿರ್ತಾರೆ, 3 ಅಟೆಂಡ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲೈನ್ ಸ್ಟೆಪ್ ಟು ಬಿ ಟೇಕನ್ ಬೈ ದ ಆಡಿಟರ್ ಬಿಫೋರ್ ಕಮೆನ್ಸಿಂಗ್ ಆ್ಯನ್ ನ್ಯೂ ಆಡಿಟ್. ಎಕ್ಸ್ಪ್ಲೈನ್ ಇಂಟರ್ನಲ್ ಚೆಕ್ ಆ್ಯಸ್ ರಿಗಾರ್ಡ್ಸ್ ಟು ಕ್ಯಾಶ್ ಪರ್ಚೇಸಸ್. ಎಕ್ಸ್ಪ್ಲೈನ್ ದಿ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಎ ಕಂಪ್ನಿ ಆಡಿಟರ್. Explain verification and valuation of land and building, plant and machinery, creditors, contingent liability. ಸೊ ಇದರಲ್ಲಿ ನೀವು ಈಗ ವ್ಯಾಲ್ಯೂಯೇಷನ್ ಆಫ್ ಬಂದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಬಗ್ಗೆ ಬರೀತೀರಾ, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ, ಈ 4 ಪಾಯಿಂಟ್ಸ್ನ ಹಾಕಿ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ. ನೆಕ್ಸ್ಟ್ ಡಿಸ್ಕಸ್ ದಿ ಆಡಿಟ್ ಪ್ರೊಸೀಜರ್ ಆಫ್ ಬ್ಯಾಂಕ್ಸ್. ಸೊ ಇದಿಷ್ಟು ನಿಮ್ಮದು ಪ್ರೀವಿಯಸ್ ಇಯರ್ 2025 ಕ್ವಶನ್ ಪೇಪರ್ ಆಗಿರುತ್ತೆ. ನಿಮ್ಗೇನಾದರೂ ಇದ್ರ ಆನ್ಸರ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.